ಎಲ್ಲಾರು ಗುರ್ತಿಡಿತಾಳೆ. ಪ್ರಜ್ಞೆನೇ ಇರ್ಲಿಲ್ಲ ಇಲ್ಲಿ ಕರ್ಕೊ ಬರ್ಬೇಕಾದ್ರೆ. ನಮ್ಮಲ್ಲಿ ಯಾರಿಗಾದ್ರು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಯ್ತಂದ್ರೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ಆಂಧ್ರವರೆಗೂ ಹೋಗ್ತಿದ್ರು. ದಯವಿಟ್ಟು ಇನ್ ಮುಂದಕ್ಕೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ಈ ವಿಡಿಯೋನ ಇವೆಲ್ಲ ಶೇರ್ ಮಾಡಿ ಅಂಡ್ ಸೇವ್ ಮಾಡಿ ಇಟ್ಕೊಳ್ಳಿ. ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ತುಂಬಾ ಜನರು ಪ್ರಾಬ್ಲಮ್ ಏನಂತಾರೆ, ಮನೇಲಿ ಯಾರಿಗಾದ್ರು ಸ್ಟ್ರೋಕ್ ಆಯ್ತಂದ್ರೆ ಅದಕ್ಕೆ ಮೆಡಿಸಿನ್ ಕೊಡಿಸ್ತಾರೆ, ಬಟ್ ಮನೇಲಿ ನೋಡ್ಕೊಳ್ಳೋರು ಯಾರು ಇರಲ್ಲ. ಸೊ ಟೆನ್ಷನ್ ಬೇಡ, ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇಲ್ಲಿಗೆ ಬಂದ್ರೆ ನೀವು ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ ಗೆ ನಾಟಿ ಔಷಧಿ ಕೊಡಿಸಬಹುದು. ಜೊತೆಗೆ ನಿಮ್ಮ ಮನೇಲಿ ನೋಡ್ಕೊಳಕ್ ಯಾರು ಇಲ್ಲ ಅಂತಂದ್ರೆ ಇಲ್ಲೇ ನೀವು ಅಡ್ಮಿಟ್ ಮಾಡಬಹುದು. ಅವರು ಇವ್ರಿಗೆಲ್ಲ ತರ ಹೊಸ ಸೌಲಭ್ಯಗಳನ್ನ ಕೊಟ್ಟು ನೀಟಾಗಿ ಕ್ಯೂರ್ ಮಾಡ್ತಾರೆ. ತುಂಬಾ ಜನ ಗೊತ್ತಿರಲ್ಲ ಹೆಂಗ್ ನೋಡ್ಕೋಬೇಕು, ಯಾವ ಟೈಮ್ ಏನ್ ಮೆಡಿಸಿನ್ ಕೊಡಬೇಕು ಅಂತ. ಸೊ ಅಂತವ್ರಿಗೆ ದಯವಿಟ್ಟು ಇಂಥ ವಿಡಿಯೋ ಶೇರ್ ಮಾಡಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಯಾವುದೇ ರೀತಿಯ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದ್ರು ಕೂಡ ಈ ಜಾಗಕ್ಕೆ ಬಂದ್ರೆ 100% ಇಲ್ಲಿ ಗುಣಮುಖರಾಗ್ತಾರೆ. ಇಲ್ಲಿ ಏನ್ ಅವಶ್ಯಕತೆ ಇರುತ್ತೆ, ಪೇಷಂಟ್ಸ್ ಗೆ ನಾಟಿ ಔಷಧಿ ಬೇಕಾ, ಇಂಗ್ಲಿಷ್ ಮೆಡಿಸಿನ್ ಬೇಕಾ, ಯಾವ್ದು ಬೇಕು, ಯಾವ್ದೋ ಅವಶ್ಯಕತೆ ಇದೆಯೋ ಅಂತ ಟ್ರೀಟ್ಮೆಂಟ್ ನ ಕೊಟ್ಟು 100% ಅವ್ರನ್ನ ರಿಕವರಿ ಮಾಡಿಸಿ ನಿಮ್ಮ ಮನೆಗೆ ವಾಪಸ್ ಕಳಿಸ್ತಾರೆ. BP, ಶುಗರ್, ಕೊಲೆಸ್ಟ್ರಾಲ್ ಇರೋ ಪೇಷಂಟ್ಸ್ಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥವ್ರು